ನೀವೆಲ್ಲ ಹಾಕ್ತೀರಾ ಸರಿ. ಇವಾಗ ದರ್ಶನ್ಗೆ ವಾಟ್ ಅವನು ಕೊಲೆ ಮಾಡಿದಾನೆ ಅಂತ ಹೇಳ್ತಿದ್ದೀರಾ ಅಲ್ಲ? ಕೊಲೆ ಮಾಡಿದಾನೆ, ಕೊಲೆ ಆರೋಪಿ. ಅವರೇ ಮಾಡಿಲ್ಲ. ಇವಾಗ ಸರಿ, ಅವರೇ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಹಿಂದೆ ಅವ್ರು ಮಾಡಿರೋದ್ರ ಬಗ್ಗೆ ಮಾತಾಡೋಣ. ಅವ್ರ ಹೆಂಡತಿಗೆ ಹೊಡೆದಿದ್ರು, ಅದಕ್ಕೂ ಫ್ಯಾನಾ? ಅದು ಅವ್ರ ಪರ್ಸನಲ್, ಅವ್ರ ಹೆಂಡತಿಗೆ ಅವ್ರು ಹೊಡಿತಾರೆ. ಪರ್ಸನಲ್ ಆಗಿದೆ, ಮನೇಲಿ ಇಟ್ಕೋಬೇಕಿತ್ತು, ಪಬ್ಲಿಕ್ ಅದು ಅವ್ರ ವೈಫ್ ತಂದಿದ್ದು ಪಬ್ಲಿಕ್. ಬಟ್ ಅದ್ ಗಂಡ ಹೆಂಡತಿ ಸಮಸ್ಯೆ ಅಂದ್ರೆ ಅವ್ರವ್ರ ಇಷ್ಟ. ಅದು ಪಬ್ಲಿಕ್ ಎಷ್ಟೊಂದ್ ಜನ ಫ್ಯಾಮಿಲಿಯಲ್ಲಿ ಜಗಳ ಆಡ್ತಾರೆ. ಹಂಗಂತ ಎಲ್ಲಾರು ಬಂದ್ ಗಂಡನ ಮೇಲೆ ಕಂಪ್ಲೇಂಟ್ ಕೊಡಕ್ಕಾಗತ್ತಾ? ಕೊಟ್ಟಿದಾರಲ್ವಾ? ಅಲ್ಲ, ಅವ್ರೇನೋ ದೈಹಿಕವಾಗಿ ಕುಡ್ದು ಹೊಡೆದು ಬಡ್ದು ಮಾಡಿದ್ರಿಂದ ಕೊಟ್ಟಿರ್ತಾರೆ. ಕುಡ್ದು ಹೊಡೆದು ಬಡ್ದು ಮಾಡಿದಕ್ಕೆ ಕೊಟ್ಟಿರೋದು. ಹಂಗಾದ್ರೆ ನಿಮ್ ದರ್ಶನ್ ಕುಡಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೊಡಿಲಿ, ನಾನು ಬೇಡನಲ್ಲ. ಬಟ್ ಅದನ್ನ ಇವಾಗ ನಿಮ್ಮ ಹಸ್ಬೆಂಡ್, ಫ್ಯೂಚರ್ ಅಲ್ಲಿ ಬರೋ ಹಸ್ಬೆಂಡ್ ಬಂದು ನಿಮ್ಗೆ ಕುಡ್ಕೊಂಡ್ ಬಂದು ಹೊಡಿತಾರೆ ಅಂತ ಅಂದ್ರೆ ಅದು ನಿಮ್ಗೆ ಓಕೆನಾ? ಹೊಡಿಲಿ, ನಾನು ಏನ್ ಹೇಳ್ತಿಲ್ಲ. ಅದನ್ನ ಪಬ್ಲಿಕ್ ತರೋದಲ್ಲ, ಅದು ಪರ್ಸನಲ್. ಅದು ಮನೆ 4 ವಿಚಾರ ಮನೇಲೇ ಇರ್ಬೇಕತ್ತು, ಪಬ್ಲಿಕ್ ಬರೋದಲ್ಲ. ಹಾಗಾದ್ರೆ ದರ್ಶನ್ ಯಾಕೆ ಅದನ್ನ ಪಬ್ಲಿಕ್ ತಂದು ಪವಿತ್ರ ಹಾಗೂ ದರ್ಶನ್ ಮಧ್ಯೆ ನಡೆದಿರೋದು ಅವರಿಬ್ರು ಮಧ್ಯೆನೆ ಸಾಲ್ವ್ ಮಾಡ್ಕೋಬಹುದಿತ್ತು. ಹಾಗಂತ ಮೂರನೇ ವ್ಯಕ್ತಿನ ಇನ್ವಾಲ್ವ್ ಮಾಡಿ ಸಾಯಿಸೋ ಮಟ್ಟಕ್ಕೆ ಹೋಗ್ಬಾರ್ದು. ಅವ್ರೇನ್ ಇನ್ವಾಲ್ವ್ ಮಾಡಿ, ಅವರೇ ಬಂದು ನೀವು ಇನ್ವಾಲ್ವ್ ಆಗಿ ಅಂತ ಹೇಳಿದ್ರ? ಹಾಗಾದ್ರೆ ಕಿಡ್ನಾಪ್ ಮಾಡಿರೋದು ಯಾರು? ಪವಿತ್ರ ಹೇಳ್ದೇನೆ ಕಿಡ್ನಾಪ್ ಆಗೋಯ್ತಾ? ಇದು ಅವರ ವೈಯಕ್ತಿಕ ವಿಚಾರನೇ, ಪರ್ಸನಲ್ ವಿಚಾರ. ಅವ್ರು ಏನಾರು ಎಷ್ಟೊಂದ್ ಜನ ಪರ್ಸನಲ್ಸ್ ಏನೇನೋ ಇಟ್ಕೊಂಡಿರ್ತಾರೆ. ಹಾಗಾದ್ರೆ ಬಾರಲ್ಲಿ ಕುಡ್ದು ಫುಲ್ ರೌಡಿಸಮ್ ಮಾಡಿ ಸರ್ವರ್ಗಳಿಗೆಲ್ಲ ಹೊಡೆದಿರೋದ್ರಿಂದ ನಿಮ್ಗೆ ದರ್ಶನ್ ಗ್ರೇಟ್ ಆಗ್ಬಿಟ್ರ? ನಾವು ಗ್ರೇಟ್ ಅಂತ ಹೇಳ್ತಿಲ್ಲ, ಹೊಡೆದಿದ್ದಾರೆ. ಹೇಗ್ ಸಪೋರ್ಟ್ ಮಾಡ್ತಿದ್ದೀರಾ? ಅವರು ಹೊಡೆಯೋದು ಬಡಿಯೋದಕ್ಕೆ ನೀವು ದರ್ಶನ್ ಫ್ಯಾನ್ಸ್? ನಾನು ಹೊಡೆಯೋದು ಬಡಿಯೋದಕ್ಕೆ ದರ್ಶನ್ ಇವಾಗ ಅವ್ರು ಹೊಡೆದಿರೋದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇರೋದಲ್ವಾ? ಅವ್ರು ಕುಡ್ದಿದ್ದಾರೆ, ಹೊಡೆದಿದ್ದಾರೆ, ಒಪ್ಕೊಂತೀವಿ ನಾವು ಕೂಡ. ಬಟ್ ಅದು ಒಪ್ಕೊಳ್ಳೋರು ಏನಕ್ಕೆ ಇವತ್ತು ನಿಂತ್ಕೊಂಡು ಇಲ್ಲ ದರ್ಶನ್ ಆಚೆ ಬರ್ಬೇಕು ಅಂತೀರಾ? ಅವರೇ ಒಪ್ಕೊಂಡಿದ್ದಾರೆ. ಕೊಲೆನೇ ಮಾಡಿಲ್ವಲ್ಲ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬಾರ್ದ? ಹಾಗಾದ್ರೆ ಅವ್ರು ತಪ್ಪೇ ಮಾಡಿಲ್ಲ. ಇವಾಗ ತಾನೇ ನೀವ್ ಹೇಳಿದ್ರಲ್ಲ ಕೊಲೆ ಮಾಡಿದ್ದಾರೆ ಅಂತ ಹೇಳಿಲ್ವಲ್ಲ ನಾವು. ಕುಡ್ದಿದ್ದಾರೆ, ಹೊಡೆದಿದ್ದಾರೆ. ಹೌದು, ಯಾಕೆ ಯಾರು ಕುಡಿಯಲ್ವಾ? ಕುಡ್ದು ಹೊಡೆದ್ರೆ ಯಾರನ್ ಬೇಕಾದ್ರೂ ಹೊಡಿಬೋದಾ? ನಾಳೆ ದಿನ ಅವ್ರ ಹೆಂಡತಿಗೆ ತಾನೇ ಹೊಡೆದಿರೋದು. ಅವನಿಗೆ ಬುದ್ಧಿ. ಸ್ವಾಮಿಗೆ ಯಾರು ಹೊಡೆದಿದ್ದಾರೆ? ಹಾಗಾದ್ರೆ ಅವನೇನ್ ಮಾಡ್ದ? ಅವರೆಲ್ಲ ಅವನು ಏನಕ್ಕೆ ಅನ್ನೋದು ಬಂದಿದೆ ಅಲ್ವಾ ಮೇಡಮ್? ಹೌದು, ಕಾನೂನು ಕೊಡ್ಬೋದಿತ್ತಲ್ವಾ? ಈಸ್ ಎ ಸೆಲೆಬ್ರಿಟಿ, ಅವನ್ನ ಜನ ಫಾಲೋ ಮಾಡ್ತಾರೆ ಅಂತಂದಾಗ ಅವ್ನ್ ಮಾಡೋ ಪ್ರತಿ ಒಂದು ಕೆಲ್ಸನೂ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಆ ಕಾನೂನ್ಗೆ ಅವ್ರನ್ನ ಇಟ್ಕೊಟ್ಟಿದ್ರೆ ದರ್ಶನ್ ಇವತ್ತು ದೇವರ ಸ್ಥಾನದಲ್ಲಿ ಇರ್ತಾ ಇದ್ರು. ಅವ್ರು ಹೇಳಿದ್ದು ಕಾನೂನ್ನ ಕೈ ತಗೊಳಕ್ಕೆ ಅವ್ರಿಗೆ ಅಲ್ಲ, ಸೆಲೆಬ್ರಿಟಿ ಆದಂತ ಅವ್ರಿಗೆ ಅಲ್ಲ, ಯಾವ್ದೇ ಸಾಮಾನ್ಯ ವ್ಯಕ್ತಿಗೂನು ಅರ್ಹತೆ ಇಲ್ಲ. ಹೌದು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವರು ಜಸ್ಟ್ ಅವ್ರಿಗೆ ಹೇಳಿ ಬಂದಿರೋದು, ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬಂದಿರೋದು ಅಷ್ಟೇ. ಕೊಲೆ ಮಾಡಿದ್ದಾರೆ ಅಂತ ಆಗಿಲ್ವಲ್ಲ. ಮತ್ತೆ ಹೊಡೆದಿದ್ದೀನಿ ಅಂತ ಹೊಡೆದಿದ್ದೀನಿ ಅಂತಿದ್ದೀರಲ್ಲ, ಅವಾಗಿಂದ ಹೊಡೆದಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಕೊಲೆ ಮಾಡಿಲ್ವಲ್ಲ ಅವರು. ಹಾಗಂತ ಶವನ ಎಸ್ತು ಬಿಡಿ ಅಂತ ಹೇಳ್ಬಿಟ್ಟು 30 ಲಕ್ಷ ಸುಪಾರಿ ಯಾಕೆ ಕೊಡ್ಬೇಕಿತ್ತು ನಿಮ್ಮ ಹೀರೋ ದರ್ಶನ್? ಅವರೇ ಹೇಳಿದ್ರ ನಾನು ತನಿಖೆಯಲ್ಲಿ ಎಲ್ಲಾ ಬರೀತಾರೆ, ಅದನ್ನ ನಂಬೋಕಾಗಲ್ಲ. ಹಂಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಸುಳ್ಳು ಹೇಳ್ಬೋದಲ್ವಾ? ಪೊಲೀಸ್ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಸುಳ್ಳು ಹೇಳಕ್ಕೆ? ದುಡ್ಡು ಕೊಟ್ಟು ಮಾಡ್ಸಿರ್ಬೋದಲ್ವಾ, ಯಾರಿಗ್ ಗೊತ್ತಿರ್ಬೋದು. ದರ್ಶನ್ ಆಚೆ ಬರಕ್ ದುಡ್ಡು ಕೊಟ್ರ? ಅವ್ರು ಆಚೆ ಬರಕ್ ದುಡ್ಡು ಕೊಟ್ರು ಅಂತ ನಾವ್ ಹೇಳಲೇ ಇಲ್ವಲ್ಲ. ಮತ್ತೆ ನೀವೇ ಹೇಳ್ತಿದ್ದೀರಲ್ಲ ದುಡ್ಡು ಕೊಟ್ಟಿ ಕೂಡ ಮಾಡ್ಸಿ. ದುಡ್ಡು ಕೊಟ್ಟಿ ಮಾಡ್ಸಿರ್ಬೋದು, ಸುಳ್ಳು ಹೇಳಿರ್ಬೋದಲ್ವಾ? ಸಿಸಿಟಿವಿ ಫುಟೇಜ್ ಸುಳ್ಳು ಹೇಳುತ್ತಾ? ಎಡಿಟ್ ಮಾಡಿರ್ಬೋದು, ಈಗಿನ ಕಾಲದಲ್ಲಿ ಮಾಡ್ಬೋದು. ಹೌದು, ಹಂಗಂತ ಹೇಳ್ಬಿಟ್ಟು ಅವ್ರ ಫೋನ್ ಕಾಲ್ ಹಿಸ್ಟ್ರೀಸ್ ಆಗಿರ್ಬೋದು, ಇಲ್ಲ ದರ್ಶನ್ ಅವರೇ ಸ್ವಯಂ ಪ್ರೇರಿತವಾಗಿ ನಾನು ಹೊಡೆದಿದ್ದೀನಿ ಅಂತ ಒಪ್ಕೊಂಡಿರ್ಬೇಕಾದ್ರೆ ಅವ್ರು ಹೊಡೆದ ಮೇಲೇನೆ ಅದು ಕೊಲೆ ಆಗಿರೋದಲ್ವಾ? ಹೊಡೆದಿದ ಮೇಲೇನೆ ಕೊಲೆ ಆಗಿರೋದು ಗೊತ್ತು. ಹಾಗಂತ ದರ್ಶನ್ಗೂ ಗೊತ್ತಿರ್ಲಿಲ್ವಲ್ಲ ಕೊಲೆ ಅವ್ರು. ಓಕೆ, ದರ್ಶನ್ ಬರ್ತಾರೆ ಒಂದಿನ ನಿಮ್ಮ ಅಣ್ಣನ್ಗೆ, ಪ್ರಾಬಬ್ಲಿ ನಿಮ್ಮ ಅಣ್ಣ ಒಬ್ಬ ಇರ್ತಾನೆ, ಅವನಿಗೆ ಬಂದ್ಬಿಟ್ಟು ದರ್ಶನ್ ಕುಡ್ದ್ಬಿಟ್ಟು 4 ಪೆಗ್ ಹಾಕೊಂಡು ಬಾರಿಸ್ತಾನೆ. ನಿಮ್ಮ ಅಣ್ಣ ಅದಾದ್ಮೇಲೆ ಸತ್ತೋಗ್ಬಿಡ್ತಾನೆ. ಅವಾಗ ನಮ್ಮಣ್ಣ ಏನು ತಪ್ಪು ಮಾಡಿಲ್ವಲ್ಲ, ರೇಣುಕಾ ಕುಮಾರಸ್ವಾಮಿ ತರ ಹೊಡಿಯಕ್ಕೆ. ಆಯ್ತು, ರೇಣುಕಾ ಸ್ವಾಮಿ ಅವರು ಕೆಟ್ಟದಾಗ ಮೆಸೇಜ್ ಮಾಡಿರೋದ್ರಿಂದ ಹೊಡಿತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೆಟ್ಟದಾಗ ಮೆಸೇಜ್ ಮಾಡಿದಾನೆ, ಒಪ್ಕೊಳ್ಳೋಣ. ಗೌರ್ಮೆಂಟ್ ಕಾನೂನು ಅನ್ನೋದು ಒಂದಿದೆ ಅಲ್ವಾ? ಹೌದು, ಅದಕ್ಕೆ ಹಿಡ್ಕೊಡ್ಬೋದಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಣ್ಣ ಕೆಟ್ಟದಾಗಿ ಮೆಸೇಜ್ ಮಾಡಿ ನಿಮ್ಮ ಅಣ್ಣನ ಅವರು ಪೊಲೀಸ್ ಅವರಿಗೆ ಒಪ್ಸಿದ್ರೆ ಒಳ್ಳೇದಾಗಿರ್ತಿತ್ತು. ದರ್ಶನ್ ಸ್ಟಾರ್ ಇನ್ನು ದೇವ್ರು ಅಂತ ನೋಡಿರೋರು. ಬಟ್ ವಾಟ್ ಈ
ಬ್ರದರ್ ನಿಮ್ಮ ಅಣ್ಣನ ಹೊಡೆದು ಬಡ್ದು ಸಾಯಿಸ್ಬಿಟ್ಟಿದ್ರೆ ನೀನ್ ಆಗ್ಲೂ ದರ್ಶನ್ಗೆ ಸಪೋರ್ಟ್ ಮಾಡ್ತಿದ್ದ? ಅಲ್ಲ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಯಾವುದೇ ರೀತಿ ಏನೂ ಇಲ್ಲ. ಯಾರ ಮನೇಲಿ ಸಮಸ್ಯೆ ಇದ್ರೆ ಅವ್ರಾಗ ಈಗಿನ ಕಾಲದಲ್ಲಿ ಎಲ್ಲ ಅವ್ರಾಗ ಅವರೇ ಎದುರು ನಿಂತು ಸಾಲ್ವ್ ಮಾಡ್ಕೋಬೇಕು. ಹಾಗಾದ್ರೆ ಈಗಿನ ಕಾಲದಲ್ಲಿ ಎಲ್ಲ ಅವ್ರಿಗೆ ಇಷ್ಟ ಬಂದಿದ್ದೆ ಮಾಡ್ಕೋತಾರೆ ಅಂತಂದ್ರೆ ಕಾನೂನು ಯಾಕೆ? ಕಾನೂನು ಈಗ ಏನೋ ಒಂದು ಸಿಚುವೇಶನ್ ಆಯ್ತು ಅಂದ್ರೂ ಬೇಗ ನಿರ್ಧಾರ ತಗೊಳ್ಳಲ್ಲ ಅದನ್ನ ಅವರು. ನಮ್ದಂತ ಕಾನೂನು ಸರಿ ಇಲ್ಲ ಅಂತ ಹೇಳಿ ನಾನು ಕಾನೂನು ಸರಿ ಇಲ್ಲ ಅಂತಿಲ್ಲ. ಈಗ ಬೇಗ ಏನೋ ಒಂದು ಘಟನೆ ಆಯ್ತು ಅಂದ್ರೆ ವಿತ್ ಇನ್ ಆಕ್ಷನ್ ತಗೋಬೇಕು ಅವರು.